ಗುಡ್ ಮಾರ್ನಿಂಗ್. ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಶಾಲಕ್ ಡೇ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲ ಆರಾಮಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಗೈಸ್, ಇವತ್ತು ಪ್ರಿಯವರಮ್ಮ ವಾಪಸ್ಸು ಬಾಂಬೆಗೆ ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ಅವ್ರ ಸ್ಟೇ. ಖುಷಿಯಾಗಿತ್ತು. ನಮಗೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನಗಂತೂ ತುಂಬ ಖುಷಿ ಆಯಿತು, ಯಾಕಂದರೆ ಎಷ್ಟೋ ಜಾಗಕ್ಕೆ ಕರ್ಕೊಂಡು ಹೋಗೋದಕ್ಕೆ ಆಯಿತು. ನನಗೆ ಟೈಮಲ್ಲಿ ಫ್ರೀ ಇದ್ದೆ, ಎಲ್ಲ ಆಯಿತು. ಹೋಗ್ತಾಯಿದ್ದಾರೆ. ಅವ್ರು ಬಿಟ್ಟು ಮತ್ತೇನೇನು ಇರುತ್ತೆ ಈ ವ್ಲಾಗಲ್ಲಿ ಅಂತ ನನಗೆ ಗೊತ್ತಿಲ್ಲ. ಸೊ ಬನ್ನಿ, ಆಚೆ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿ ರೆಡಿ ಇದೆ. ಸೊ ವೈ ನಾಟ್ ಐ ಥಾಟ್ ಇವತ್ತು ವ್ಲಾಗ್ ಮಾಡೋಣ ಅಂತ. ಬನ್ನಿ, ಲೆಟ್ಸ್ ಗೋ. ನೋಡ್ತಾರೆ, ಅಮ್ಮನ ನೋಡ್ತೀರಾ? ಅಮ್ಮನ ಮೀಟ್ ಮಾಡಿಸ್ತೀನಿ. ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಾ? ಹಾಂ, ಹೋಗ್ತಾರೆ. ಬಾಯ್ ಬಾಯ್. मजा आया? बहुत अच्छा लगा, बहुत अच्छा लगा. तो मैं नहीं बोलूं. ಹೇಗೆ ಅನಿಸ್ತು ಅಮ್ಮನ ಜೊತೆ? ಮಜಾ ಆಯ್ತಲ್ಲ? ಖುಷಿ ಆಯ್ತಲ್ಲ? ಹಾಂ, ಒಂದು ವಾರ ಅಂತ ಹೇಳಿದ್ರು. ಬಂದುಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಒಂದು ವಾರ ಅಂತ ಹೇಳಿದ್ರು. ನಾನು ಬಿಟ್ಟಿಲ್ಲ ಹೋಗೋದಕ್ಕೆ. 10-15 ದಿವಸ 21 ತಿಂಗಳವರೆಗೂ ಇದ್ರು ಅಲ್ಲ? 1 ತಿಂಗಳವರೆಗಿದ್ರಲ್ಲೇನೆ. 1 ತಿಂಗಳು 1 ಮहीने तक थे ना? ಹಾಂ. ನಡೀತಾ ಇವರು ಏರ್ಪೋರ್ಟ್ ಲುಕ್ ಬೇರೆ ನೋಡಿ. ಅಬ್ಬಾ ಈ ಅಮ್ಮ ಮಗಳು. ಹಾಂ, ಸರಿ ಗೈಸ್, ಅಮ್ಮಂಗೆ ಬಾಯ್ ಅಣ್ಣ. ಬಾಯ್ ಅಮ್ಮ. Nana's going. Say bye. Say bye, Nana. Say bye, Nana. Bye. Okay, bye. Dim ऐसे मत उठो. आप मम्मा के साथ आओगे? मम्मा पापा आएंगे तो मम्मा पापा. चलो बाय 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 ಪ್ರಿಯಾ. ಬಾಯ್ ಪ್ರಿಯಾ. ಆ್ಯಕ್ಚುಲಿ ಗೈಸ್, ಸರ್ಪ್ರೈಸ್ ಏನಂದರೆ ಪ್ರಿಯಾನ ಹೋಗ್ತಾ ಇದ್ದಾಳೆ ಬಾಂಬೆಗೆ. ಹಾಂ, ನನಗೆ ಗೊತ್ತೇ ಇಲ್ಲ ಸರ್ಪ್ರೈಸು. ಬಿಡಿ, ಇವತ್ತು ಫುಲ್ ಬೆಂಗಳೂರಲ್ಲಿ ಮಜಾ ಮಾಡೋಣ ನಾವು. ಪ್ರಿಯಾ ಬೇಡ, ಸ್ವಾಂಚ್ ಬೇಡ. ಚಲೋ ಬಾಯ್ ಮಮ್ಮಿ. ಬಾಯ್. ಮಜಾ ಕರೋ. ಎಲ್ಲ ಬಾಯ್ ಹೇಳ್ಬಿಡಿ ನಮ್ಮ ಅತ್ತೆಗೆ. ಬೇಗ ಸಿಗೋಣ ಬಾಂಬೆಯಲ್ಲಿ ಅವ್ರಿಗೆ. ಓಕೆ, ನಾನು ಹೆಂಡತಿ ಮಗನ ವಾಪಸ್ ಕರ್ಕೊಂಡು ಹೋಗ್ತೀನಿ. ಓಕೆ, ಸಿ ಗೈಸ್. ಈಗ ಬಾಯ್ ಬಾಯ್ ಅಂದ್ಬಿಟ್ಟು ಹೊರಡ್ತೀನಿ. ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಮನೆಗೆ ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ಅದು ಯಾಕಂತ ಗೊತ್ತಿಲ್ಲ, ತುಂಬ ದಿವಸದ ನಿದ್ದೆ ಇರಲಿಲ್ಲ. ಆ್ಯಂಡ್ ನನ್ನ ರೂಮ್ ನಂಗೆ ವಾಪಸ್ ಸಿಕ್ಬಿಡ್ತು. ಬಿಡು ನನ್ನ ಜಾಗ. ಪ್ರಿಯವರಮ್ಮ ಬಂದಾಗ ನಾನು ಆಫೀಸ್ಗೆ ಹೋಗಿ ಮಲ್ಕೋತಾ ಇದ್ದೆ. ಬೆಡ್ರೂಮಲ್ಲಿ ನಾನಿಲ್ಲಿ ಮಲ್ಕೋತೀನಿ, ಅಲ್ಲಿ ಅವ್ರು ಮಲ್ಕೋತಾ ಇದ್ರು. 1 ವಾರ 10 ದಿವಸ ಅಂತ ಅಂದ್ಕೊಂಡಿದ್ವಿ ಫಸ್ಟು. ಬಟ್ ಶಿ ಸ್ಟೇಟ್ ಫಾರ್ 1 ಮಂತ್. ನಾನೇ ಇರಿಸ್ಕೊಂಡೆ ಅವ್ರಿಗೆ. ಹೋಗ್ಬೇಕಂತ ಇದ್ರು 10 ದಿವಸ 15 ದಿವಸಕ್ಕೆ. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ. ಮಳೆ ಬೇರೆ ಬರ್ತಿದೆ, ಸಕ್ಕತ್ತಾಗಿದೆ ವೆದರ್. ಊಟ ಮಾಡಿದೆ, ಊಟ ಮಾಡ್ತೀನಿ. ಪ್ರಿಯವರಮ್ಮ ರೀಚ್ ಆದ ಹೇಗೆ ಅಂದರೆ ಶಿ ಸ್ಟಿಲ್ ಆನ್ ದ ವೇ. ಹೋಗ್ತಾ ಇದ್ದಾರೆ. ಅಮ್ಮ ಬೇರೆ ಇದ್ದಾರೆ. ಹಾಯ್ ಅಮ್ಮ. ನಮಸ್ಕಾರ. ತುಂಬ ದಿವಸ ಆಯಿತು. ಎಲ್ಲ ಕೇಳ್ತಾ ಇರ್ತಾರೆ ಅಮ್ಮ ಎಲ್ಲಿ. ಎಷ್ಟೊಂದು ಜನ ಕೇಳಿದ್ರು ಅಮ್ಮ ಎಲ್ಲಿ ಅಂತ. ಇನ್ಸ್ಟಾಗ್ರಾಮಲ್ಲಿ ನನಗೆ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾರೆ. ಅಮ್ಮಗೆ ಸ್ವಲ್ಪ ಮಧ್ಯದಲ್ಲಿ ಹುಷಾರಿರಲಿಲ್ಲ. ಸೊ ಆ ರೀಸನಿಂದ ನಾನು ವ್ಲಾಗು ಮಾಡಿಲ್ಲ. ನಾವು ಶಿ ಈಸ್ ಪರ್ಫೆಕ್ಟ್ಲಿ ಫೈನ್ ಆ್ಯಂಡ್ ಆರಾಮಾಗಿದ್ದಾರೆ ಅಲ್ವಾ? ಯಾಕಂದರೆ ಇತ್ತೀಚೆಗೆ ತುಂಬ ಜನರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಅದೆಲ್ಲ ಆಗಿದೆ. ಸೊ ಸೇಮ್ ಥಿಂಗ್ ಹ್ಯಾಪೆಂಡ್ ವಿತ್ ಹರ್ ಆಲ್ಸೋ. ಅವ್ರು ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗಿತ್ತು. ಇದು ಯಾವತ್ತೂ ಹೇಳಿದೆ ನಾನು, ಯಾವತ್ತು ಅವ್ರ ಮುದ್ದೆನೇ ಹೇಳ್ತಾಯಿದ್ವಿ ವ್ಲಾಗಲ್ಲಿ. ಪಾಡಲ್ಲಿದೆ ಹಾಂ. ಮತ್ತು ಲಾಡ್ ಆಫ್ ಥಿಂಗ್ಸ್, ಮೋಸ್ಟ್ ಆಫ್ ಥಿಂಗ್ಸ್ ನಾನು ಶೇರ್ ಮಾಡಲ್ಲ ಇತ್ತೀಚೆಗೆ. ಅಂದರೆ ಒಂದು 6 ಮಂತ್ಸಿಂದ ನನ್ನ ಲೈಫಲ್ಲಿ ಏನು ನಡೀತಿದೆ, ಒಂದು ಅರೌಂಡು 50% ನಾನು ನಿನ್ನ ಹೇಳಲ್ಲ. ಯಾಕಂದರೆ ಹೇಳಿದ್ರೆ ಕೆಲಸ ಆಗಲ್ಲ ಅಂತ. ಕೆಲಸ ಆದಮೇಲೆ ಶೇರ್ ಮಾಡ್ತೀವಿ. ಬಟ್ ಅಮ್ಮನೂ ಅಷ್ಟೇ. ಅಮ್ಮ ವಾಸ್ ಹಾಸ್ಪಿಟಲೈಸ್ಡ್. ಈ 6 ಮಂತ್ಸಲ್ಲಿ 2 ಸರ್ತಿ ಹಾಸ್ಪಿಟಲೈಸ್ಡ್ ಆಗಿದ್ದರು. ತುಂಬ ಟೆನ್ಷನ್ ಇದೆ, ತುಂಬ ಸ್ಟ್ರೆಸ್ ಇದೆ. ಆ್ಯಂಡ್ ದಿಸ್ ದ ಮೇನ್ ರೀಸನ್ ನಾನು ವ್ಲಾಗ್ ಮಾಡ್ತಿರಲಿಲ್ಲ. ವ್ಲಾಗಿಂದ ತುಂಬ ಗ್ಯಾಪ್ ಕೊಟ್ಬಿಟ್ಟೆ. ಹಾಸ್ಪಿಟಲಲ್ಲಿ ಏನು ವ್ಲಾಗ್ ಮಾಡೋದು, ನಮ್ಮದೇ ಟೆನ್ಷನ್ ಇರುತ್ತೆ ಹಾಸ್ಪಿಟಲಲ್ಲಿ ಅಂದಮೇಲೆ. ಗೊತ್ತಲ್ಲ ನಿಮಗೆ. ಇವತ್ತು ಇನ್ನೊಬ್ರನ್ನ ಪರಿಚಯ ಮಾಡ್ತೀನಿ. ಅಂದರೆ ನಮ್ಮ ಜೊತೆ ಇದ್ದಾರೆ ಸ್ವಲ್ಪ ದಿವಸ. ಅಮ್ಮನ ಸ್ವಲ್ಪ ನೋಡ್ಕೋತಾರೆ. ನಮಸ್ಕಾರ. ನಮಸ್ಕಾರ. ಈಶ್ವರನವರು. ಹಾಂ, ಈಶ್ವರನವರು ಒಂದೇ. ಈಶ್ವರನವ್ರು ನಾನು. ನೀವ್ಯಾರು? ನಾವು ನಾಗರತ್ನ. ನಾಗರತ್ನ. ಯಾವ ಊರು? ಮಂಡ್ಯ. ಮಂಡ್ಯ. ನಮ್ಮ ಅಂಬರೀಷ್ ಅಂಕಲ್ ಊರವರು. ಹಾಂ,
ನಮ್ಮ ಜೊತೆ ಇದ್ದಾರೆ ಒಂದು 3 ತಿಂಗಳಾಯ್ತು. ಎಷ್ಟು ತಿಂಗಳಾಯ್ತು ಆಂಟಿ? 6 ತಿಂಗಳಾಯ್ತು. ನಮ್ಮ ಫ್ಯಾಮಿಲಿ ಥರನೇ ಇದ್ದಾರೆ ನಮ್ಮ ಜೊತೆನೇ. ಅವರಿದ್ದರೆ ನಾವು ಆರಾಮಾಗಿ ಆಚೆ ಹೋಗ್ಬಿಟ್ಟು ಬರಬಹುದು. ನಮ್ಮ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಸೊ ನನ್ನ ಕೇಸ್ ಈಗ ಊಟ ಮಾಡಿಲ್ಲ, ಊಟ ಮಾಡಿಕೊಂಡು ನಿಮ್ಮೆಲ್ರಿಗೆ ಆಮೇಲೆ ಸಿಗೋಣ. ಅಲ್ಲಿ ನೋಡಿ ಇಸ್ಸು ಹಂಚಿದ್ದಾನೆ. ಚಳಿ ಆಗ್ತಿದ್ದೆ ಮಗನೇ ಚಳಿ ಆಗ್ತಿದ್ದೆ ಮಗನೇ. ಹಾಂ ಕ್ಯೂಟಿ ಬಾಯ್, ಚಳಿ ಆಗ್ತಿದ್ದೆ ಕ್ಯೂಟಿ ಬಾಯ್. ಹಾಯ್ ಶಿವಾಂಶ್. ವೆದರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ವೆದರ್ ಫುಲ್ ಬ್ಯೂಟಿಫುಲ್ ಆಗಿದೆ. ಮಳೆ ಬಂದಿತ್ತು, ಇವಾಗ ಮಳೆ ಇಲ್ಲ. ಈಗ ಅಂದರೆ ಫುಲ್ ಒಣಗೋಗ್ಬಿಟ್ಟಿದೆ, ಮಳೆ ಬಂತು. ಇವಾಗ ಊಟ ಮಾಡ್ತೀನಿ. ಊಟ 4 ಗಂಟೆ ಆಗ್ತಿದೆ. ನಾನು ನಿದ್ದೆ ಮಾಡಿಬಿಟ್ಟೆ. ಸೊ ಪ್ರಿಯಾರ ಊಟ ಮಾಡೋದು. ಪ್ರೀ ಹಾಯ್, ನಮಸ್ಕಾರ. ನಮಸ್ಕಾರ. ಏನ ಬೇಜಾರಾಗಿದೆಯಾ? ಹಾಂ, ಡವ್ ಮಾಡ್ತಾವಳೆ ಸುಮ್ಮನೆ. ಚೆನ್ನಾಗಿ ಮಾತಾಡ್ತಿದ್ಲು, ಚೆನ್ನಾಗಿ ಮಾತಾಡ್ತಿದ್ಲಿ. ಈಗ ಆದರೆ ಅವರಮ್ಮನ ಮಿಸ್ ಮಾಡ್ತಿದ್ದಾರೆ. ಹೌದು, ಬಟ್ ನನಗನ್ಸುತ್ತೆ ನಮ್ಗಿಂತ ಜಾಸ್ತಿ ಅವರಮ್ಮ ನಮ್ಮನ್ನು ಮಿಸ್ ಮಾಡ್ತಾರೆ ಅಲ್ವಾ ಪ್ರೀ? ಆಲ್ರೆಡಿ ಹೇಳ್ತಿದ್ದ, ನಾವು ಮಿಸ್ ಮಾಡೇ ಮಾಡ್ತೀವಿ. ವಿ ಹ್ಯಾಡ್ ಅ ನೈಸ್ ಟೈಮ್. ಖುಷಿ ಪಡ್ಬೇಕು ಯಾವತ್ತೂ ಅಷ್ಟೇ. ನಮಗೆ ಲೈಫ್ ಲಾಂಗ್ ಯಾವುದೂ ಸಿಗೋಲ್ಲ ಲೈಫಲ್ಲಿ. ಇರೋ ಮೊಮೆಂಟು ನಾವು ಖುಷಿಯಾಗಿದ್ದರೆ, ಖುಷಿ ಪಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸಾಕು. ಏನಿದು? ಪ್ರಿಯಾ ಇಸ್ ಮೇಡ್ ಥೇಪ್ಲ. ಇದು ದಾಲ್, ಸೋರೆಕಾಯಿ ಮತ್ತು ದಾಲು ಉಪ್ಪಿನಕಾಯಿ ಜೊತೆ ತಿಂತಾಯಿದ್ದೀನಿ ನಾನು. ಸೊ ಲೈಟಾಗಿ ತಿಂತೀನಿ. ಟೀ ಕುಡ್ದಾದ್ಮೇಲೆ ಆಫೀಸ್ಗೆ ಹೋಗ್ತೀನಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ನಿಮ್ಮೆಲ್ರಿಗೂ ಆಮೇಲೆ ಸಿಗ್ತೀನಿ. ಓಕೆ, ಬಾಯ್ ಗೈಸ್. ಓಕೆ ಗೈಸ್, ಟೈಮ್ ಈಗ 6:20 ಸಾಯಂಕಾಲ. ಪ್ರಿಯಾ ಏನಮ್ಮ ಈಗ ಏನ ಹೇಳ ತಿರ್ಗಾ? 6:20 ಬಿಗ್ ಬಾಸ್ ಥರನಾ? ಸಾಯಂಕಾಲ 6:20. अब क्या घुसाई दोगे के अंदर? ಮಾತಾಡ, ಹೇಳಿ ಏನಂತಿದೆ? 6:20 ಸಂಜೆ 6:20. ಮೈಸೂರಿಗೆ ಹೋಗಿದ್ವಲ್ಲ, ಚಾಮುಂಡೇಶ್ವರಿ. ಮೈಸೂರು ಬೆಟ್ಟಕ್ಕೆ ಹೋಗಿದ್ವಿ, ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಅಲ್ಲಿ ದೇವಸ್ಥಾನ ಪ್ರಸಾದ ಜಸ್ಟ್ ತಿಂದ್ಕೊಂಡು ಮುಗಿಸಿದ್ವಿ. ಈಗ ನಿಮ್ಮೆಲ್ಲರ ಜೊತೆ ಇನ್ನೊಂದು ಜಸ್ಟ್ ಲೈಕ್ ತಿರುಪತಿ, ತುಂಬ ಚೆನ್ನಾಗಿ. ನಂಗೆ ಗೊತ್ತಿರಲಿಲ್ಲ, ಅಂದರೆ ತುಂಬ ಟೈಮ್ ಆಗಿದ್ದಲ್ಲ ಬೆಟ್ಟಕ್ಕೆ ಹೋಗಿ. ಅಲ್ಲಿ ಪ್ರಸಾದ ತೊಗೊಳೋದಿಲ್ಲ, ಹಂಗೆ ಬಂದುಬಿಡ್ತೀವಿ. ಈ ಸರಿ ಪ್ರಸಾದ ತೊಗೊಂಡು ಬಂದ್ವಿ. ಒಂದು 3 ಪ್ಯಾಕೆಟ್ ರಾವ್ ಅಂದರೆ ಮನೆಗೆ, ಬಾಂಬೆ ಮನೆಗೆ ಕಳಿಸಿದೆ ಪ್ರಿಯ ಅವ್ರ ಅಮ್ಮನ ಜೊತೆ. ಸೊ ಈಗ ಕ್ವಿಕ್ಕಾಗಿ ನಿಮ್ಮೆಲ್ಲರ ಜೊತೆ ಒಂದು ಶೇರ್ ಮಾಡ್ತೀನಿ. ಯಾವಾಗಲೂ ಕೊಲ್ಯಾಬ್ರೇಷನ್ದೇ ಶೇರ್ ಮಾಡ್ತೀನಿ. ಬಟ್ ಅಪಾರ್ಟ್ ಫ್ರಮ್ ಕೊಲ್ಯಾಬ್ರೇಷನ್ ಆಲ್ಸೋ ನಾನು ನನ್ನ ಲೈಫಲ್ಲಿ ಏನೇನು ಯೂಸ್ ಮಾಡ್ತೀನಿ, ಅಂದರೆ ಡೈಲಿ ಯೂಸ್ಗೆ ಏನೇನು ಯೂಸ್ ಮಾಡ್ತೀನಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಂತ ಅಂದ್ಕೊಂಡೆ. ಮೆತ್ತಿಗೆ ಸ್ಟಾರ್ಟ್ ಮಾಡ್ತೀನಿ ಒನ್ ಬೈ ಒನ್. ಸೊ ಇದು ನಾನು ರೀಸೆಂಟಾಗಿ ಇದೊಂದು ಆ್ಯಡ್ ನೋಡಿದೆ, ರೈಸ್ ಫಾರ್ ಮೆನ್ ಅಂತ. ಬಿಯರ್ಡ್ ಟಚ್ ಅಪ್ ವ್ಯಾಕ್ಸ್, ಗ್ರೇ ಹೇರ್ ಬಂದಿರುತ್ತೆ. ಇದೀಗ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸುವಂಶ್ ಇಲ್ಲೇ ಇದ್ದಾನೆ. ಮಗನೇ ಒಂದು ತಿಂದೆ? ಹಾಂ, ಪ್ರಸಾದ ತಿಂದ? ತಿಂದೆ? ಚೆನ್ನಾಗಿದ್ದೀರಾ? ಹಾಯ್ ಗಾಯ್ಸ್, ಚೆನ್ನಾಗಿದ್ದೀರಾ? ಎಲ್ರಿಗೂ ನಮಸ್ತೆ. पुष्पराज मैं झुकेगा नहीं. ಜಕಾಸ್ ಪುಷ್ಪ ಎಲ್ರಿಗೆ ಹೋಗಲಿ ಅದೆಲ್ಲ ಮಾತಾಡಬಾರ್ದು ಮಕ್ಕಳ ಮುಂದೆ. ಬೀನ್ ವೆರಿ ಕೇರ್ಫುಲ್. ಓಕೆ ಗೈಸ್, ಬನ್ನಿ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಮುಂದೆ ನಮ್ಮ ಲೈಫಲ್ಲಿ ನಾವು ಏನೇನು ಯೂಸ್ ಮಾಡ್ತೀವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಡೀಟೇಲ್ ಆಗಲ್ಲ, ಮೇಲ್ಮೇಲೆ. ವೈಟ್ ಬಿಯರ್ಡ್ ಎಲ್ರಿಗಿದೆ, ವಯಸ್ಸಾಗ್ತಾ ಗ್ರೇ ಹೇರ್ ಇರುತ್ತೆ. ಆಮೇಲೆ ಬಿಯರ್ಡ್ ಗ್ರೇಯಿಂಗ್ ಬರುತ್ತೆ. ಸೊ ದಿಸ್ ಇಸ್ ಓನ್ಲಿ ಫಾರ್ ಮೆನ್. ರೈಸ್ ಫಾರ್ ಮೆನ್ ಅಂತ ಒಂದು ಪ್ರಾಡಕ್ಟ್ ಬಂದಿದೆ. ಸೊ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡ್ತಾ ನೋಡಿದೆ, ಬಿಯರ್ಡ್ ಟಚ್ ಅಪ್ ವ್ಯಾಕ್ಸ್ ಅಂತ. ಸೊ ಶೂಟೆಲ್ಲ ಇದ್ದಾಗ ನಾನು ಕಲರ್ ಮಾಡ್ಕೋತೀನಿ. ಸೊ ಅದು ಬಿಟ್ಬಿಟ್ಟು ಎಮರ್ಜೆನ್ಸಿಗೆ ಹೋದಾಗ ಬಿಯರ್ಡ್ ಒಂಥರ ಮಸ್ಕರ ಥರ ಬರುತ್ತೆ ಇದು. ಸೊ ಅದನ್ನು ತರಿಸ್ದೆ, ಯೂಸ್ ಮಾಡಿಬಿಟ್ಟು ನಿಮ್ಮೆಲ್ರಿಗೆ ಹೇಳ್ತೀನಿ ಹೇಗಿಂದ. ಈಗ ಯಾವುದು ವೈಟ್ ಬಿಯರ್ಡ್ ಕಾಣಿಸಿಲ್ಲ, ಸ್ವಲ್ಪ ಅಲ್ಲಲ್ಲಿದೆ. ಸೊ ಅದು ಬಿಯರ್ಡ್ ಟಚ್ ಅಪ್ ವ್ಯಾಕ್ಸ್ ಇದು ಹೇಗಿದೆ ಅಂತ ನಿಮ್ಮೆಲ್ಲರಿಗೆ ನಾನು ಫ್ಯೂಚರ್ ವೀಡಿಯೋಸಲ್ಲಿ ಖಂಡಿತ ಹೇಳ್ತೀನಿ. ಇಸ್ ಇಟ್ ರಿಯಲಿ ವರ್ತ್ ಟು ಬೈ ಆರ್ ನೋ? ನಮ್ಮ ಹೆಂಡತಿ ಬ್ಯುಸಿ ಇದ್ದಾರೆ. ಅವರಮ್ಮ ಅಲ್ಲಿಂದ ಫೋನ್ ಮಾಡಿದ್ರು. ಶಿ ಈಸ್ ರೀಚ್ ಸೇಫ್ಲಿ ಆ್ಯಂಡ್ ಶಿ ಈಸ್ ರಿಯಲಿ ಮಿಸ್ಸಿಂಗ್ ಅಸ್ ಅಂತೆ. ಓಕೆ, ಊಟಕ್ಕೆ ಏನು ರಾತ್ರಿ? ಸೇಮ್ ಊಟಕ್ಕೆ ಬಗ್ಗೆ ಕೇಳಬೇಡ. ಊಟಕ್ಕೆ ಬಗ್ಗೆ ಕೇಳಬಾರ್ದಾ? ಕೇಳಬಾರ್ದು. ಏಕೆ? ಟೆನ್ಷನ್ ಆಗುತ್ತಾ? ತುಂಬ ಟೆನ್ಷನ್ ಆಗುತ್ತೆ. ಹಾಯ್ ಜುವಾಂಜ್, ಗುಡ್ ಈವ್ನಿಂಗ್. ಸುವಂಜ್ ಚೆನ್ನಾಗಿ ಮಲ್ಕೊಂಡಿದ್ದ ಇವಾಗ. ಸುವಂಜ್, ಇಟ್ಸ್ ನೈಟ್ ಟೈಮ್. ಏನದು ಕೈಯಲ್ಲಿ? 101 Moral Stories ಬುಕ್ಕು. ಇದು ನಾವು ಸ್ಟಾರ್ಟ್ ಮಾಡಬೇಕು ಅವನಿಗೆ ಸ್ಟೋರಿ ಹೇಳೋದಕ್ಕೆ. ಆ್ಯಂಡ್ ಹಿ ಲವ್ ಸ್ಟೋರೀಸ್.
ಸೊ ಈಗ ಊಟದ ಟೈಮು ಆಗ್ತದೆ 7:40 ಆಗ್ತಾಯಿದೆ. ನಾವು ಅಂದರೆ ನಾನು ತಿಂತಾ ಇದ್ದೀನಿ. ಇದು ಮಿಲೆಟ್ ಸೂಪ್. ನಮ್ಮ ಮನೆ ಹತ್ರ ಒಂದು ಆರ್ಗ್ಯಾನಿಕ್ ಸ್ಟೋರ್ ಇದೆ, ಅಲ್ಲೂ ಕೂಡ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ, ನಿಮ್ಮನ್ನು ತೋರಿಸ್ತೀನಿ. ಸಂಜಯನಗರ್ ಮೇನ್ ರೋಡಲ್ಲೇ ಇದೆ. ಇದು ಹಾಟ್ ಆ್ಯಂಡ್ ಸಾರ್ ಮಿಲೆಟ್ ಸೂಪ್ ಅಂತ, ಸಿಕ್ಕಾಪಟ್ಟೆ ಹೆಲ್ದಿ. ಬಟ್ ಆಮೇಲೆ ಅನ್ಹೆಲ್ದಿ ಏನೋ ತಿಂತಾ ಇದ್ದೀನಿ. ದಟ್ ಇಸ್ ಮ್ಯಾಗಿ ತಿಂತಾ ಇದ್ದೀನಿ ಡಿನ್ನರ್ಗೆ. ಗಾರ್ಲಿಕ್, ಹೊಸ ಸ್ಪೈಸಿ ಗಾರ್ಲಿಕ್ ನೂಡಲ್ಸ್ ಇರುತ್ತೆ. ಪ್ರಿಯಾಸ್ ಕುಕಿಂಗ್ ದೇರ್. ಪ್ಯಾಕೆಟ್ ಪ್ರಿಸರ್ವೇಟಿವ್ಸ್ ಇರುತ್ತೆ, ಬಟ್ ಸಮ್ಟೈಮ್ಸ್ ಇಟ್ಸ್ ಓಕೆ. ಟ್ರೈ ಮಾಡೋಕ್ಕೆ ಬಂದೆ, ಇಟ್ಸ್ ನೈಸ್. ಕವರ್ ತೋರಿಸ್ತೀನಿ ನಿಮಗೆ. ರೀನರ್ಜಿ 9 ಮಿಲೆಟ್ಸ್ ಇನ್ಸ್ಟಂಟ್ ಸೂಪ್ ಹಾಟ್ ಆ್ಯಂಡ್ ಸಾರ್, 9 ಗ್ರಾಮ್ ಸೂಪರ್ ಫುಡ್ಸ್. ಈ ಸೂಪ್ ಕುಡಿತಾ ಇದ್ದೀನಿ. ಇಟ್ಸ್ ನೈಸ್. ನನಗೂ ಇಷ್ಟ ಆಯಿತು, ಪ್ರಿಯಾಗೆ ಇಷ್ಟ ಆಗಿಲ್ಲ. ಪ್ರಿಯಾ ಇಲ್ಲಿ ನೂಡಲ್ಸ್ ಮಾಡ್ತಾಳೆ, ಮ್ಯಾಗಿ, ವಿಚ್ ಇಸ್ ನಾಟ್ ಇಟ್ ಆಲ್ ಹೆಲ್ದಿ, ಬಟ್ ಯಾವ್ದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಯಾವುದಮ್ಮ ಇದು ತೋರಿಸಿ. ಸ್ಪೈಸಿ Garlic. ಗಾರ್ಲಿಕ್. ಲಾಸ್ಟ್ ಟೈಮ್ ತಿಂದು ತುಂಬ ಚೆನ್ನಾಗಿತ್ತು. ನಿಂಗೆ ಇಷ್ಟ ಅಲ್ಲ ಪ್ರಿ? ಮಾತಾಡೆ. ಒಂದು ನಿಮಿಷ. ಆ್ಯಕ್ಚುಲಿ ಇವರಮ್ಮ ಇವ್ರಿಗಿಂತ ಬೆಟ್ರು, ಮಾತಾಡ್ತಾರೆ ಅಟ್ಲೀಸ್ಟು. ಆಗ್ತದೆ. ಒಂದು ಹೆಲ್ದಿ ಒಂದು ನಾನ್ ಹೆಲ್ದಿ ತಿಂತಾ ಇರುತ್ತೆ. ಓಕೆ ಗೈಸ್, ಊಟ ಆಯಿತು. ಈಗ ಮಲಗುವ ಟೈಮು. ಹೊಸ ವ್ಲಾಗ್ ಜೊತೆ ಬೇಗ ಸಿಗ್ತೀನಿ. ಸಿಕ್ಕಾಪಡೆ ಸ್ಪೈಸಿ, ಸಿಕ್ಕಾಪಡೆ ಖಾರ ಇತ್ತು. ಇಲ್ಲಿ ನೋಡಿ ನನ್ನ ಮಗ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ. ಓನ್ ಮಗನೇ ಇದು. ಹಾಯ್ ಹಾಂ. Who came? Yeah, you came. Didi came. What are you doing? This is Arab King's jungle. Oh, okay. Okay, say good night. Bye. Good night. Good night. Bye. Good night. Good night. Good night. Eldru good night. Good night. Bye. Bye.